ಜಾತಿಗಿಂತ ದೊಡ್ಡ ಜಾತಿ ಯಾವುದರ ಇತ್ತಪ್ಪ ಅಂದ್ರೆ ಅದು ನಮ್ಮ ಭಾರತ ದೇಶ. ನಾವು ಭಾರತೀಯ ಎಂಬ ಜಾತಿ ನಮಗೆ. ಯಾಕಂದರೆ ಎಲ್ಲ ಜಾತಿಗಳು ಆ ಜಾತಿಯವರು ಶ್ರೇಷ್ಠಗಳಿದ್ದಾರೆ. ಇಲ್ಲಿ ನಾ ಜಾತಿ ಪ್ರೇಮ ಇಲ್ಲಪ್ಪ ಅಂತ ಹೇಳಿದ್ರೆ ನನ್ನಂಥ ಮೂರ್ಖ ಇಲ್ಲ. ಬಟ್ ಎಲ್ಲ ಜಾತಿಗೆ ಮೀರಿದ ಯಾವುದು ಅಂದರೆ ನಮ್ಮ ಭಾರತ ದೇಶ ಆ ಜಾತಿ. ನಾವು ಭಾರತೀಯರು ಅನ್ನೋದೇ ದೊಡ್ಡ ಜಾತಿ. ನಮಗೆ ಹಿಂದೂಗಳಿಗಿಂತ ಭಾರತೀಯರು ಅನ್ನೋದು ನಮ್ಗೆ ಅದಕ್ಕಿಂತ ದೊಡ್ಡ ಜಾತಿ. ಅಂಥ ಸಂದರ್ಭದಲ್ಲಿ ಭಾರತಾಂಬೆಗೆ ನಾವು ಒಂದು ಒಬ್ಬ ರಾಜಕಾರಣಿಗಳಿಗೆ ಮಂತ್ರಿ ಆಗ್ಬೇಕನ್ನೋ ಆಸೆ ಇರ್ತದೆ. ಒಬ್ಬ ಮಂತ್ರಿ ಆದವನಿಗೆ ಧ್ವಜಾರೋಹಣ ಮಾಡ್ಬೇಕಂತ ಒಂದು ಕನಸು ಇರ್ತದೆ ರೀ. ನನಗೂ ಸಾಕಷ್ಟು ಅವಕಾಶ, ನನಗೂ ಸಿಕ್ಕ ಅವಕಾಶ. ಅಲ್ಲಿ ಹೋಗಿ ಆ ಮಂತ್ರಿ ಆಗಿ ಆ ಸಲ್ಯೂಟ್ ತೊಗೊಂಡು ಆ ಧ್ವಜಾರೋಹಣ ಮಾಡಿ ಅಲ್ಲಿ ಹೋಗೋದು ಪರೇಡಲ್ಲಿ ಭಾಗವಹಿಸೋದೇ ನಮಗೊಂದು ದೊಡ್ಡ ರೋಮಾಂಚನ ಆಗ್ತದೆ. ಅಂಥದ್ದನ್ನು ಇವರು ಬೇಡ, ನನಗೆ ಏನು ಸಮಯ ಇಲ್ಲ ಅಂದ್ರೆ, ಮತ್ತು ಧ್ವಜಾರೋಹಣಕ್ಕೆ ಸಮಯ ಇಲ್ಲ ಅಂತಂದ್ರೆ ಬೇರೆದಕ್ಕೆ ಅದಕ್ಕೆ ಸಮಯ ಅದ? ತಕ್ಷಣ ಮುಖ್ಯಮಂತ್ರಿಗಳು ಯಾವುದೇ ಏನು ಹೇಳಾರ್ದ ಈ ಥರ ಧ್ವಜಾರೋಹಣಕ್ಕೆ ನನಗೆ ಹೋಗೋಕ್ಕಾಗಲಾರಂತ ಯಾರ್ಯಾರು ಮಂತ್ರಿಗಳು ಇರ್ತಾರೆ ಅವರೆಲ್ಲನೂ ತಕ್ಷಣ ವಜಾ ಮಾಡಿದರೆ ನಿಜಕ್ಕೂ ಮುಖ್ಯಮಂತ್ರಿಗಳಿಗೆ ಭಾಳ ಹೆಸರು ಬರೋಂಥ ಕೆಲಸ ಆಗ್ತದೆ. ಇದರಲ್ಲಿ ಎರಡನೇ ಇದು ಮಾಡಬಾರ್ದು. ಯಾರು ಧ್ವಜಾರೋಹಣಕ್ಕೆ ಹೋಗಂಗಿಲ್ಲ ಅಂತ ಏನೇ ರೀ ಆರಾಮಿಲ್ಲ ಅಂದ್ರೆ ಮಂತ್ರಿ ಯಾಕೆ ಆಗ್ತಿ? ಹಾಂ ಸಾರಿ ಕರೆಕ್ಟ್ ರೀ. ಅದು ಅಂದರೆ ನಿಮ್ಮ ಉದ್ದೇಶ ಏನು? ಧ್ವಜಾರೋಹಣ ನಿಮ್ಗೆ ವರ್ಷದಾಗ 2 ಅವಕಾಶ ಸಿಗ್ತದೆ ನಿಮ್ಗೆ. ಹಾಂ 26ನೇ ತಾರೀಕು ಒಂದು ಸಿಗ್ತದೆ, ಯಾಕಂದ್ರೆ 15ನೇ ತಾರೀಕು. ಇದಕ್ಕೆ ನೀವು ಹೋಗೋಕ್ಕಾಗಲ್ಲ ಅಂದ್ರೆ ಮತ್ತು ನೀವು ಮಂತ್ರಿ ಆಗಿ ನೀವು ಲಾಯಕೆ ಇಲ್ಲ ಅಂತ ಅನ್ನಿಸ್ತದೆ. ತಕ್ಷಣ ಮುಖ್ಯಮಂತ್ರಿಗಳು ಇಮಿಡಿಯೇಟ್ಲಿ ಎಷ್ಟೋ ಜನ ಮಂತ್ರಿ ಆಗ್ಬೇಕಂತ ಕನ್ಸ್ಕೊಂಡು ಕಾಯ್ದು 5-6 ಸರಿ ಗೆದ್ದು ಸುಮ್ಮನೆ ಕುಂತ ಅಂಥವ್ರು ಮಾಡ್ರಿ. ನಿಜಕ್ಕೂ ಒಂದು ಇದರ ಬೆಲೆಯಾರ ಬರ್ತದೆ. ತಕ್ಷಣ ಮುಖ್ಯಮಂತ್ರಿಗಳು ಏನಾದರೂ ಜವಾಬ್ದಾರಿ ಇತ್ತು, ಈ ದೇಶದ ಮೇಲೆ ಈ ರಾಜ್ಯದ ಮೇಲೆ ಗೌರವ ಇತ್ತು, ತಕ್ಷಣ ಅವ್ರನ್ನ ವಜಾ ಮಾಡ್ಬೇಕಂತ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ.